ಇದನ್ನು ವಿರೋಧಿಸುವ ಸಂಘಟನೆಗಳ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಇವತ್ತು ಮೀಟಿಂಗ್ ಮಾಡಿದ್ರು. SIRನ ಪೂರ್ವಭಾವಿಯಾಗಿ ಈಗಾಗಲೇ ಪ್ರಕ್ರಿಯೆಗಳನ್ನು ಎಲೆಕ್ಷನ್ ಕಮಿಷನ್ ಕರ್ನಾಟಕದಲ್ಲಿ ಶುರು ಮಾಡಿದೆ. ಪಶ್ಚಿಮ ಬಂಗಾಳ ವಿರೋಧಿಸಿದ ರೀತಿಯಲ್ಲೇ ಕರ್ನಾಟಕವು ಇದನ್ನು ವಿರೋಧಿಸಬೇಕು ಅನ್ನುವ ಚರ್ಚೆ ನಡೀತಾ ಇದೆ. ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಇದರಲ್ಲಿ ಫಂಡ ಸರಳಿದೆ, ಹೇಳ್ತೀನಿ ಕೇಳಿ. 2002ರಲ್ಲಿ ಹಿಂದಿನ SIR ನಡೆದಿತ್ತು. 2002ರ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಈ ವೋಟರ್ ಲಿಸ್ಟ್ನಲ್ಲೂ ನಿಮ್ಮ ಹೆಸರು ಇರುತ್ತೆ. ಅದರ ಬಗ್ಗೆ ಯಾವುದೇ ಅನುಮಾನ ಬೇಡ. ಉದಾಹರಣೆಗೆ ಈಗ ಇರುವ ಒಟ್ಟು ಮತದಾರರು 5,57,36,561 ಒಟ್ಟು ಮತದಾರರು. 2002ರಲ್ಲಿ ನಿಮ್ಮ ಹೆಸರಿತ್ತು ಅಂದರೆ 2002ರಲ್ಲಿ 18 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು ಅಂತ ಅರ್ಥ. ಆವಾಗ 18 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು ಅಂದರೆ ಈಗ 41-42 ನಡೀತಿರ್ಬೇಕು ಅಲ್ವಾ? ಅಲ್ಲಿಗೆ 41ಕ್ಕಿಂತ ಹೆಚ್ಚು ವಯಸ್ಸಿನ ಮತದಾರರು, ಅದಕ್ಕಿಂತ ಕಡಿಮೆ ವಯಸ್ಸಿನ ಮತದಾರರು ಅಂತ 2 ಪಾರ್ಟ್ ಆಯಿತು. 2002ರಲ್ಲಿ 18 ತುಂಬೇ ಇರಲಿಲ್ಲ ಅಂದರೆ ಮತದಾರರ ಪಟ್ಟಿಯಲ್ಲಿ ಹೆಸರು ಬಿಡೋಕ್ಕೆ ಸಾಧ್ಯನೇ ಇರಲಿಲ್ಲ. 40 ವರ್ಷ ಮೇಲ್ಪಟ್ಟಂಥ ಮತದಾರರಿದ್ದಾರಲ್ಲ, 3,12,57,088 ಜನ ಇದ್ದಾರೆ. ಅವರ ಪೈಕಿ 1,96,46,707 ಜನ 2002ರಲ್ಲೂ ಇದ್ದರೂ ಅವ್ರದ್ದು ಫೈನಲ್ ಆಗಿದೆ, ಕ್ಲಿಯರ್ ಆಗಿಬಿಟ್ಟಿದೆ ಅವ್ರದ್ದು. 62.59%. 40 ವರ್ಷಕ್ಕಿಂತ ಕಡಿಮೆ ಇರುವ ಮತದಾರರು ಏನಿದ್ರಲ್ಲ, ಅಂದರೆ 2002ರಲ್ಲಿ 18 ತುಂಬಿರಲೇ ಇಲ್ಲ ಅನ್ನುವಂಥವರು ಅವರ ಅಪ್ಪ ವೋಟರ್ ಲಿಸ್ಟಲ್ಲಿ ಇದ್ರಾ ಅಂತ ಚೆಕ್ ಮಾಡ್ತಾರೆ. ಅವರ ಅಮ್ಮ ವೋಟರ್ ಲಿಸ್ಟಲ್ಲಿ ಇದ್ರಾ, ಅವರ ವಂಶಸ್ಥರು ಯಾರಿದ್ರು ವೋಟರ್ ಲಿಸ್ಟ್ನಲ್ಲಿ ಅಂತ. 40 ವರ್ಷಕ್ಕಿಂತ ಕಡಿಮೆ ಇರುವ ಮತದಾರರು 2,44,79,473. ಅವರ ಪೈಕಿ 1,52,39,492 ಜನರದ್ದು ಅವರ ವಂಶಸ್ಥರು, ತಂದೆ ತಾಯಿ ವೋಟರ್ ಲಿಸ್ಟ್ನಲ್ಲಿರೋದು ಪತ್ತೆಯಾಗಿದೆ. ಆದ ಕಾರಣಕ್ಕಾಗಿ ಇವ್ರ ಹೆಸರಿರೋದು ಕನ್ಫರ್ಮು, ಸಮಸ್ಯೆ ಇರೋದು ಉಳಿದವ್ರದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.